ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ದಿನದ ಸ್ಟಡಿ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತು ನಾನು 7 ಗಂಟೆಗೆ ಎದ್ದೆ. ಇವಾಗ ಸೂರ್ಯ ನಮಸ್ಕಾರ ಹಾಕುವಾಗ 7:15 ಆಗಿತ್ತು. ಫ್ರೆಂಡ್ಸ್, ನಾನು ದಿನಾಲೂ ಸೂರ್ಯ ನಮಸ್ಕಾರ ಮಾಡ್ತೀನಿ. ದಿನಾಲೂ ನಾವು 10ರಿಂದ 15 ನಿಮಿಷ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಡೀ ದೇಹಕ್ಕೆ ವ್ಯಾಯಾಮ ಸಿಗುತ್ತೆ ಫ್ರೆಂಡ್ಸ್. ಕೈ, ಕಾಲು, ಬೆನ್ನು, ಹೊಟ್ಟೆ, ಬಹುತೇಕ ಎಲ್ಲ ಸ್ನಾಯುಗಳಿಗೂ ಏನಾಗುತ್ತೆ, ಕೆಲಸ ಸಿಗುತ್ತೆ. ಹಾಗಾಗಿ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ. ಮತ್ತು ನಮಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಮನಸ್ಸು ಶಾಂತವಾಗಿರಲು ಇದು ಸಹಾಯ ಮಾಡುತ್ತೆ. ಮತ್ತು ಏನಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತೆ. ಮತ್ತು ನಾವು ಒಂದೇ ಕಡೆ ಕೂತ್ಕೊಂಡು ಓದ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಕೂತ್ಕೊಂಡು ಅಭ್ಯಾಸ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ನೀವು ಸಹ ದಿನವಿಡೀ ಸೂರ್ಯ ನಮಸ್ಕಾರ ಮಾಡಿ ಫಸ್ಟು ಒಂದು 5 ಮಾಡಿ, ಆಮೇಲಿಂದ ಒಂದೊಂದು ಹೆಚ್ಚು ಮಾಡ್ಕೋತಾ ಹೋಗಿ. ನಾನು ಸಹ ಫಸ್ಟ್ 5 ಮಾಡಿದೆ, ಆಮೇಲೆ 6, ಆಮೇಲೆ 7, ಈ ರೀತಿಯಾಗಿ ಮಾಡ್ತಾ ಹೆಚ್ಚು ಮಾಡ್ಕೋತಾ ಹೋದೆ. ಹಾಗಾಗಿ ನಾವು ಒಂದೇ ಕಡೆ ಕೂತ್ಕೊಂಡು ಜಾಸ್ತಿ ಟೈಮ್ವರೆಗೂ ಕೂತ್ಕೊಂಡು ಓದೋಕ್ಕೆ ಇದು ಸಹಾಯ ಮಾಡುತ್ತೆ. ಇವತ್ತು ನನ್ನ ಸ್ಟಡಿ ಬ್ಲಾಗಲ್ಲಿ ನಾನೊಂದು ಚಾಲೆಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಏನಪ್ಪ ಅಂತಂದರೆ ಬೀಟ್ ದ ಕ್ಲಾಕ್. ಈ ರೀತಿಯಾಗಿರುವಂತಹ ಒಂದು ಚಾಲೆಂಜು. ಈ ಚಾಲೆಂಜಲ್ಲಿ ನಾನು ವಿನ್ ಆದ್ನೋ ಇಲ್ಲೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟೊತ್ತವರೆಗೂ ಕೆಲಸನೇ ಆಯಿತು ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಏನಪ್ಪ ಅಂತಂದರೆ ನಿನ್ನೆ ಕರೆಂಟ್ ಅಫೇರ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಹ ಕರೆಂಟ್ ಅಫೇರ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ 2 ಅವರ್ ಕೊಡಬೇಕಲ್ಲ, ಆಮೇಲೆ 1 ಅವರ್ ಬೇಗ ಮುಗಿದೋಗ್ಬಿಡುತ್ತೆ. 2 ಅವರ್ ನಾನು ಮತ್ತೆ ನನ್ನ ಮೊಬೈಲಲ್ಲಿ ಚಾರ್ಜ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟು ಕರೆಂಟ್ ಅಫೇರ್ಸ್ ಮುಗಿಸ್ಕೊತೀನಿ, ಆಮೇಲೆ ಒಂದೊಂದಾಗಿ ಕ್ಲಾಸ್ಗಳನ್ನು ಮುಗಿಸ್ಕೊತೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಇದು ಮೂರನೇ ಕ್ಲಾಸು. ಇವಾಗ ಟೈಮ್ ಬಂದು 8:37 ಅಂದರೆ 8:30 ಆಗಿದೆ. 8, 9:30, 10:30 ತನಕ ನಂದು ಈ ಕ್ಲಾಸ್ ನಡೆಯುತ್ತೆ. ಅದಾದಮೇಲೆ ಮತ್ತೆ ಬೇರೆ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್.
ನಿನ್ನೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ಹಳೆ ಫ್ರೆಂಡ್ಸ್ ಎಲ್ಲ ತುಂಬ ಮತ್ತೆ ಥ್ಯಾಂಕ್ಸ್, ವಾಪಸ್ ನನ್ನ ತುಂಬ ಹತ್ರ ಥ್ಯಾಂಕ್ ಯು ಸೋ ಬಂದಂಗೆ ಮಚ್. ಫೀಲ್ ಆಯಿತು. ಸಿಕ್ಕಾಪಟ್ಟೆ ನನಗೆ ಖುಷಿಯಾಗಿದೆ. ನನಗೆ ಏನು ಕಮೆಂಟ್ಸ್ ಮಾತಾಡಬೇಕು ಮಾಡ್ತಾ ಅಂತ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ. ಇದೇ ರೀತಿ ಮುಂದೇನೂ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಮುಗೀತು. ಇವಾಗ ಟೈಮು 10:19 ಆಯಿತು. ಇವಾಗ ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟು ಇವಾಗ ನಾನು ಬೇರೆ ಅಂದರೆ ಹಿಸ್ಟ್ರಿ ಥರ ಓದಬೇಕು. ಫಸ್ಟು ಹಿಸ್ಟ್ರಿ ಓದ್ಕೊಂಡ್ಬಿಡೋಣ, ಆಮೇಲೆ ಇದಿಷ್ಟು ಓದಕ್ಕೆ ಬರುತ್ತೋ. ಓಕೆ, ವಿಜಯನಗರ ಸಾಮ್ರಾಜ್ಯ 9th ಸ್ಟ್ಯಾಂಡರ್ಡ್ದಿದೆ. ನಾನು ಇದನ್ನು ಇಲ್ಲಿಂದ ಓದಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ ಹಿಸ್ಟ್ರಿನೂ ಕಂಪ್ಲೀಟ್ ಆಯಿತು. ಟೈಮು 11:30 ಆಯಿತು. 10:00 11:30 ತನಕ ಹಿಸ್ಟ್ರಿ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ಜಿಯೋಗ್ರಫಿ ಓದಬೇಕು. ನಿನ್ನೆ ಇಲ್ಲಿ ಮುಗೀತು. ಇವತ್ತು ಇಲ್ಲಿಂದನೇ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಇವತ್ತಿಂದು ಜಿಯೋಗ್ರಫಿ ಸ್ಟಡಿ ಕಂಪ್ಲೀಟ್ ಆಯಿತು. ಇವತ್ತಿನ ಡೇಟ್ ನೋಡ್ರಿ ಹೆಂಗೈತಿ, 26/6/26. ಎಷ್ಟು ಚೆನ್ನಾಗೈತಲ್ಲ. ಓಕೆ, ಇವಾಗ ಟೈಮು 12:22 ಆಯಿತು. ಸರಿ, ನಾನು ಇವಾಗ ಏನೇನು ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ಬರೀಬೇಕು, ಟಿಕ್ ಮಾಡಬೇಕು. ಇವಾಗ ಹಿಸ್ಟ್ರಿ ಕಂಪ್ಲೀಟ್ ಆಯಿತು, ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಯಿತು, ಜಿಯೋಗ್ರಫಿ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗಂತೂ ಹಸಿವಾಯಿತು ಫ್ರೆಂಡ್ಸ್. ಇವಾಗ ಏನಾದರೂ ಮಾಡಿಕೊಂಡು ತಿನ್ನಬೇಕು. ಬನ್ನಿ ಫ್ರೆಂಡ್ಸ್, ಏನಾದರೂ ಮಾಡೋಣ. ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನಾನು ಮಸಾಲೆ ಡಬ್ಬೆ ಹೆಂಗೈತೆ ನೋಡ್ರಿ. ಸ್ವಲ್ಪ ಉಪ್ಪು ಹಾಕಬೇಕು. ಅದಕ್ಕೆ ಸ್ವಲ್ಪ ಇದನ್ನು ಕಲಿಸ್ತೇನೆ. ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ಇದೊಂದು 5 ಮಿನಿಟ್ಸ್ ನೆನೆಯಲಿ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ.
ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವ ಓಕೆ ಫ್ರೆಂಡ್ಸ್, ಇವಾಗ ನಂದು ಊಟ ಆಯಿತು. ಇನ್ನು ನಾನು ಹಿಸ್ಟ್ರಿ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ. ಇವಾಗ ಪೊಲಿಟಿಕಲ್ ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಪೊಲಿಟಿಕಲ್ಲು ಸಹ 1 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ಓನ್ಲಿ ಇವಾಗ 6th 7th 8th 9th 9th ಕಂಪ್ಲೀಟ್ ಆಗಿದೆ. 10th ಒಂದು ಉಳ್ಕೊಯಿತು. ಇದೊಂದು ಕಂಪ್ಲೀಟ್ ಮಾಡಬೇಕು. ಇದಾದಮೇಲೆ ಇದು ಇಂಪಾರ್ಟೆಂಟ್ಸ್ ಮ್ಯಾಗ್ಝಿನಲ್ಲೇ ಪೊಲಿಟಿಕಲ್ಗೆ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ಸ್ಗಳನ್ನೆಲ್ಲ ಇಲ್ಲಿ ಸುಮ್ಮನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓದ್ಕೊಳಕ್ಕೆ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದಿಷ್ಟು 10th ಕಂಪ್ಲೀಟ್ ಆದಮೇಲೆ ಇದೊಂಚೂರು ಓದ್ಕೊಂಡು ರಿವಿಷನ್ ಮಾಡ್ತೀನಿ. ಇಷ್ಟಿದೆ ಅಲ್ಲ, ಇದೆಲ್ಲ ಪೊಲಿಟಿಕಲ್ಗೆ ಸಂಬಂಧಪಟ್ಟಿರೋ ಇಷ್ಟಿರೋದು. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 1:55 ಆಯಿತು. ನೆಕ್ಸ್ಟು ಎಕನಾಮಿಕ್ಸ್ ಇದೊಂದಿದೆ. ಇದು ಏನು ಫ್ರೆಂಡ್ಸ್, ಇದು ಎಕನಾಮಿಕ್ಸು ಓದಿದರೆ ಅರ್ಥ ಆಗೋದಿಲ್ಲ. ಇದು ನೋಡೋಣ ಎಷ್ಟಾಗುತ್ತೆ. ಇದು 10th ಅಂತೂ ಪೂರ ಇದೇನು ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಇದು ಸಹ ಪೊಲಿಟಿಕಲ್ಗೆ ಸಂಬಂಧಪಟ್ಟಿದೆ. ನೋಡೋಣ ಫ್ರೆಂಡ್ಸ್, ಇದಷ್ಟೆಲ್ಲ ಓದ್ತೀನಿ. ಅರ್ಥ ಆದರೆ ಸರಿ, ಅರ್ಥ ಆಗಲಿಲ್ಲ ಅಂತಂದರೆ ಕ್ಲಾಸ್ ಕೇಳೋಕ್ಕೆ ಆಗುತ್ತೆ, ಕ್ಲಾಸ್ ಕೇಳ್ಬೋದು ಆಮೇಲೆ. ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಒಂದು ಸಣ್ಣದಾಗಿರುವಂತಹ ಚಾಲೆಂಜ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವಾಗ ನಂದು ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ ಆಮೇಲೆ ಎಕನಾಮಿಕ್ಸ್ ಈ ಸಬ್ಜೆಕ್ಟ್ ಎಲ್ಲನೂ 1 ಅವರ್ ಸಬ್ಜೆಕ್ಟ್ನ ಓದ್ಕೊಂಡಿದ್ದೀನಿ, ಕಂಪ್ಲೀಟ್ ಆಗಿದೆ. ಇವಾಗ ನಾನು ಚಿಕ್ಕದಾಗಿರುವಂತಹ ಚಾಲೆಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ದಿನದಲ್ಲಿ ಬ್ಲಾಗಲ್ಲಿ ಒಂದು ಚಿಕ್ಕದಾಗಿರುವಂತಹ ಚಾಲೆಂಜು, ಬೀಟ್ ದ ಕ್ಲಾಕ್ ಅಂತ 30 ನಿಮಿಷದಲ್ಲಿ ಸ್ಟಡಿ ಚಾಲೆಂಜು. ಈ ಸ್ಟಡಿ ಚಾಲೆಂಜಲ್ಲಿ ನಾನು 1 ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ ಅನ್ನೋದೇ ಈ ಚಾಲೆಂಜ್. ಯಾವುದು ಅಂತಂದರೆ ಇದು ಭಾರತದ ಇತಿಹಾಸ ದ್ವಿತೀಯ PUC ಪಠ್ಯಪುಸ್ತಕ ಆಗಿದೆ. ಇದರಲ್ಲಿ ಮೌರ್ಯರು ಈ ಚಾಪ್ಟರನ್ನು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡ್ತೀನೋ ಇಲ್ಲ ಅಂತ ಒಂದು ಚಾಲೆಂಜ್. ಇದು 1 2 3 4 5 6 7 8 ಪೇಜ್ ಇದಾವೆ. ಹಾಫ್ ಆನ್ ಅವರಲ್ಲಿ ಓದ್ತೀನೋ ಇಲ್ಲೋ ಅನ್ನೋದೇ ಒಂದು ಚಾಲೆಂಜ್. ಈ ಚಾಲೆಂಜನ್ನು ನಾನು ಕಂಪ್ಲೀಟ್ ಮಾಡಿದ್ನೇ ಇಲ್ಲ ಅಂತ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್, ಈ ಚಾಪ್ಟರ್ನ ನಾನು 20 ನಿಮಿಷ ಅಂತಂದರೆ 20 ನಿಮಿಷ 21 ನಿಮಿಷ ತೊಗೊಂಡಿದ್ದೀನಿ. 30 ನಿಮಿಷದಲ್ಲೇ ನಾನು ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, 30 ನಿಮಿಷಕ್ಕೆ ಇನ್ನೂ 9 ನಿಮಿಷ 42 ಸೆಕೆಂಡ್ ಇತ್ತು. 9 ನಿಮಿಷ 42 ಸೆಕೆಂಡ್ಗಿಂತ ಮುಂಚೆನೇ ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಲೋ ಫ್ರೆಂಡ್ಸ್, ಇವಾಗ ನಾನು ಸ್ನಾನ ಮಾಡಿಕೊಂಡು
ಫ್ರೆಶಪ್ ಆದೆ. ಇವತ್ತು ಶುಕ್ರವಾರ, ಪೂಜೆ ಮಾಡಿಲ್ಲ. ಬೆಳಗ್ಗೆನ ಸ್ನಾನ ಮಾಡಿಲ್ಲ ಅಂತ ಪೂಜೆ ಮಾಡಿಲ್ಲ. ಇವಾಗ ನಾನು ಎಲ್ಲ ದೇವರನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡಬೇಕು ಫ್ರೆಂಡ್ಸ್. ಬನ್ನಿ, ಪೂಜೆ ಮಾಡಿದ ನಂತರ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡೋಣ. ಬನ್ನಿ. ಇವಾಗ ನಂದು ಸೈನ್ಸ್ ಓದೋ ಸಮಯ. ಸೈನ್ಸ್ ಓದಬೇಕು.